ಜಸ್ಟ್ ರೀಸೆಂಟ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಲೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಫ್ರೆಶ್ FIR ದಾಖಲಾಗಿದೆ. ಬಟ್ ಆ್ಯಕ್ಚುಲಿ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಸೊ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರೋದಕ್ಕೂ ಮುಂಚೆ 1938ನಲ್ಲಿ ನ್ಯಾಷನಲ್ ಹೆರಾಲ್ಡ್ ಅನ್ನೋ ನ್ಯೂಸ್ ಪೇಪರ್ನ ನೆಹರು ಅವರು ಶುರು ಮಾಡ್ತಾರೆ. ಇದರ ಓನರ್ಶಿಪ್ ಮತ್ತು ಪಬ್ಲಿಷಿಂಗ್ ರೈಟ್ಸ್ ಅಸೋಸಿಯೇಟ್ ಜರ್ನಲ್ಸ್ ಲಿಮಿಟೆಡ್ AJL ಹತ್ರ ಇರುತ್ತೆ. ಬಟ್ ಬರ್ತಾ AJLನ ಲಾಸಸ್ ಜಾಸ್ತಿ ಆಗ್ತಾ ಬರುತ್ತೆ. ಆದರೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಸಾಲ ಕೊಟ್ಟು ಸಹಾಯ ಮಾಡ್ತಾ ಬರುತ್ತೆ. ಬಟ್ 2008 ಅಷ್ಟರಲ್ಲಿ ಸಾಲ ತುಂಬ ಜಾಸ್ತಿಯಾಗಿ ಅವರು ನ್ಯೂಸ್ ಪೇಪರ್ ಪಬ್ಲಿಷಿಂಗ್ನ ಸ್ಟಾಪ್ ಮಾಡ್ತಾರೆ. ಬಟ್ ಇಷ್ಟರಲ್ಲಿ AJL ಕಾಂಗ್ರೆಸ್ ಪಾರ್ಟಿಗೆ ಅರೌಂಡ್ 90 ಕೋಟಿ ಸಾಲ ನೀಡಬೇಕಾಗಿರುತ್ತೆ. ಇದಾದಮೇಲೆ 2010ನಲ್ಲಿ ಯಂಗ್ ಇಂಡಿಯಾ ಅನ್ನೋ ಕಂಪ್ನಿ ಫಾರ್ಮ್ ಆಗುತ್ತೆ. ಅದರ 38% ಓನರ್ಶಿಪ್ ರಾಹುಲ್ ಗಾಂಧಿ ಹತ್ರ ಇರುತ್ತೆ, 38% ಸೋನಿಯಾ ಗಾಂಧಿ ಹತ್ರ ಇರುತ್ತೆ, ಮಿಕ್ಕಿ 24% ಬೇರೆ ಬೇರೆ ಲೀಡರ್ಗಳ ಹತ್ರ ಇರುತ್ತೆ. ಸೊ ಈಗ ಕಾಂಗ್ರೆಸ್ ಪಾರ್ಟಿ ಯಂಗ್ ಇಂಡಿಯಾ ಹತ್ರ ಹೋಗಿ ನೀವು ನಮಗೆ 50 ಲಕ್ಷ ಕೊಡಿ ಆ್ಯಂಡ್ ನಾವು ನಿಮಗೆ ಆ 90 ಕೋಟಿ ಸಾಲದ ರಿಕವರಿ ರೈಟ್ಸ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಯಂಗ್ ಇಂಡಿಯಾ 50 ಲಕ್ಷ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟು ಆ 90 ಕೋಟಿ ರಿಕವರಿ ರೈಟ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಸೊ AJL ಏನು ಹೇಳುತ್ತೆ ಅಂದರೆ ನಮ್ಮ ಹತ್ರ ಸಾಲ ಕೊಡೋದಕ್ಕೆ ಕಾಸಿಲ್ಲ, ಸೊ ನಮ್ಮ 99% ಶೇರ್ಸ್ನ ಯಂಗ್ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಬೇಸಿಕಲಿ AJL ಮತ್ತು ನ್ಯಾಷನಲ್ ಹೆರಾಲ್ಡ್ನ 99% ಓನರ್ಶಿಪ್ ಯಂಗ್ ಇಂಡಿಯಾಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ AJL ಮತ್ತು ನ್ಯಾಷನಲ್ ಹೆರಾಲ್ಡ್ನ ಹೆಸರಲ್ಲಿ ಡೆಲ್ಲಿ, ಮುಂಬೈ ಮತ್ತು ಬೇರೆ ಬೇರೆ ಸಿಟಿಗಳ ಪ್ರೈಮ್ ಲೊಕೇಶನ್ಗಳಲ್ಲಿ ಪ್ರಾಪರ್ಟೀಸ್ ಇರ್ತವೆ. ಆ್ಯಂಡ್ ಒಂದು ಲೆಕ್ಕದ ಪ್ರಕಾರ ಅರೌಂಡ್ 1000 ಕ್ರೋರ್ಸ್ಗಿಂತ ಹೆಚ್ಚು ವರ್ತ್ ಪ್ರಾಪರ್ಟೀಸ್ ನ್ಯಾಷನಲ್ ಹೆರಾಲ್ಡ್ ಹೆಸರಲ್ಲಿ ಇದೆಯಂತೆ. ಸೊ ಬೇಸಿಕಲಿ ಇಲ್ಲಿ ಆರೋಪ ಏನು ಅಂದರೆ ಯಂಗ್ ಇಂಡಿಯಾ ವಿಚ್ ಇಸ್ ಮೇಜರ್ಲಿ ಓನ್ ಬೈ ಸೋನಿಯಾ ಗಾಂಧಿ ಆ್ಯಂಡ್ ರಾಹುಲ್ ಗಾಂಧಿ 50 ಲಕ್ಷ ಕೊಟ್ಬಿಟ್ಟು AJLನ ಪ್ರೈಮ್ ಪ್ರಾಪರ್ಟೀಸ್ ವಿಚ್ ಇಸ್ ವರ್ತ್ ಮೋರ್ ದೆನ್ 1000 ಕ್ರೋರ್ಸ್ ಅವ್ರ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದ್ರ ಮೇಲೆ ಕೇಸ್ ಕೂಡ ನಡೀತಾ ಇದೆ. ಏನಾಗುತ್ತೆ ಅಂತ ಕಾದು ನೋಡೋಣ.